ಶಾಂತಕ್ಕ ಭರ್ಪೂರ್ ಒಂದು ಊಟನ ಆತವ ಒಲ್ಲೆ ಅಂತ ಹೇಳಿದ್ರು ಕೇಳಂಗಲ್ಲ ನೋಡ ನೀನು. ಏ ಸುಮ್ ಕುಂದ್ರ ಒಂದು ಊಟ ಮಾಡಕ್ಕೂ ಹೇಳ್ತಿಲ್ಲ ಗಿರ್ಜಿ. ಏನಾಗೋದಿಲ್ಲ, ಆ ಹೊಟ್ಟೆಲಿದ್ದಾಗ ಕರೆಸಿ ಊಟಕ್ಕೆ ಇದು ಮಾಡ್ಬೇಕಂತ ನಮ್ಮ ಅವನು ಅಂದ ಅಂತಿದ್ಲ. ಏನು ಮಾಡೋಕ್ಕಾಗಿದ್ದೇ ಇಲ್ಲ. ದೇವ್ರ ಪುಣ್ಯಲೆ ಹೇಳಿ ಕಳಿಸ್ತಂಗೆ ಬಂದು ಇವತ್ತು ನಮ್ಮ ಬಿಟ್ಟಾಳನ. ಅದಕ್ಕೆ ಏನಿಷ್ಟ ಏನಿಲ್ಲ ಅಂತ ಕೇಳಿ ಕೇಳಿ ಅಡುಗೆ ಮಾಡಿಲ್ಲ. ಹಬ್ಬ ಹೊಟ್ಟೆ ತುಂಬ ಒಂದು ಎಷ್ಟು ದಿನಕ್ಕೊಂದು ಹೊಟ್ಟೆ ತುಂಬ ಊಟ ಆದಂಗೆ ಆತ ಶಾಂತಕ್ಕ. ಇದ್ಯಾಕ ಹಿಂಗಂತ ಗಿರ್ಜಿ? ಅಲ್ಲ ಅಲ್ಲೇ ನಿಮ್ಮ ಅವ್ರ ಮನೆಗೆ ಈಗ ಏನು ತೊಂದರೆ ಇಲ್ಲ ಈಗ, ಹೌದಿಲ್ಲ? ಹೊಟ್ಟಿಲದಿಯಲ್ಲ, ಮೊದಲೇನ ಹಂಗೆ ಮಾಡ್ತಿದ್ರೆ ಈಗ ಊಟದ್ದೇನು ತೊಂದರೆ ಇಲ್ಲಲ್ಲ. ಹೊಟ್ಟಿಲದಿ ಅನ್ನೋ ಕಾರಣಕ್ಕೆಲ್ಲ ಭರ್ಪೂರ್ ಹೊಟ್ಟೆ ತುಂಬ ಏನು ಬೇಕು ಏನು ಬೇಡ ಕೇಳಿ ಮಾಡ್ತಾರ, ಮಾಡೋದಿಲ್ಲ? ಹಾಂ ಶಾಂತಕ್ಕ ಹೇಳಿದರೆ ಒಂಥರ ಈಗ ತವ್ರ ಮನೆಗೆ ಬಂದು ಹೇಳ್ತಾ ಅನ್ನಂಗೆ ಆಕತ್ತೆ ಏನಪ್ಪ. ಆದರೂ ಹೇಳ್ತೇನೆ ಕೇಳು. ಇಲ್ಲ ಶಾಂತಕ್ಕ, ನಮ್ಮವ್ವ ಶಾಣೆ ತಂದ್ಲೆ ಅಕ್ಕಿ ಇಡ್ತಾಳೆ ಒಲಿ ಮ್ಯಾಗ, ಕುಕ್ಕರ್ನಾಗ, ಸಣ್ಣ ಕುಕ್ಕರ್ನಾಗ. ಉಣ್ಬಾ ಉಣ್ಬಾ ಅಂತೇಳಿ ನಮ್ಮ ತಂಗಿನ ಆಕಿ ಒಲ್ಲಂತ ಹೇಳಿದ್ರು ಕೇಳಾರ್ದಂಗೆ ಉಂಡ್ಬಿಡು ಅಂತಾಳೆ. ಉಣ್ತಾಳೆ ಆಕಿಗೆ ಬಲವಂತ ಮಾಡೋಂಥ ಹೆಚ್ಚಿಗೆನೇ ನೀಡ್ತಾಳೆ. ತಾನು ಉಣ್ಬಿಡ್ತಾಳೆ ಬಡ ಬಡ. ಅಪ್ಪಗೆ ನೀಡ್ಕೊಟ್ಟು ಜೊತೆಗೆ ನಂಗೂ ಉಣ್ಣಂತಾಳೆ. ಒಂದಂತೂ ತನ್ನ ಅಪ್ಪ ಕಡಿಮೆನೇ ಬೀಳ್ತೈತಿ. ಹಾಗಾಗಿ ಅಪ್ಪ ನಾವು ಅವನೊಂದ್ಸಲ ಅಪ್ಪ ನಾ ಉಣ್ಲೆ ಅಂತ ಅಪ್ಪ ಬಿಡ್ತಾನೆ, ಅಪ್ಪ ಉಣ್ಲೆ ಅಂತ ನಾ ಬಿಡ್ತೇನೆ. ಹೌದಾ? ಹಿಂಗ್ಯಾಕೆ ಮಾಡ್ತಾರವ್ರು? ಛೇ, ಒಂಥರ ನಿಜವಲ್ಲ ಭಾಳ ಬೇಜಾರಾತವ. ಏನು ಮಾಡ್ಬೇಕು ಬಿಡ ಶಾಂತಕ್ಕ. ಎಲ್ಲ ನಮ್ಮ ಕರ್ಮ. ನಮ್ಮವು ಇದ್ದಿದ್ರೆ ಇದೇ ಹೊತ್ತಿನಾಗ ನಾನು ಹೆಂಗೆ ನೋಡ್ಕೊತಿದ್ಲೆ ಹೇಳ? ರಾಣಿಗತೆ ನೋಡ್ಕೊತಿದ್ಲು. ಅದಕ್ಕೆ ಅನ್ನೋದು ತಾಯಿ ಇಲ್ಲದ್ಮೇಲೆ ತವ್ರಲ್ಲ ಶಾಂತಕ್ಕ. ಅದು ನಿಜ. ಅಂದಂಗೆ ನೀ ಯಾವಾಗ ಹೋಗ್ಬೇಕು ಶಾಂತಕ್ಕ? ಆಕಿದೇನು ಕೇಳ್ತೀಯವ? 2 ತಿಂಗಳಿಗೆ ಹೊಕ್ಕನೆ ಅಂತ ಕುಣ್ಯಾಕತ್ತಿದ್ಲು. ನಾನು ಹೋಗ್ಬೇಡ ತಣ್ಣಗಿರು, ಏನು ಅಂತ್ರಿಕಿಲ್ಲ, ಅಲ್ಲಿ ಏನು ಇಟ್ಟಿನಿ ನಂತಾದು ಇರು ಅಂತ ಬಲವಂತ ಮಾಡಿ ಇಟ್ಕೊಂಡಿರೋದು ನಾನು ಇವತ್ತು. ಗೊತ್ತಾನ? ಓಡ್ತಾಳೆ ಒಂದು ಅಳತಿ. ಅಯ್ಯೋ ದೇವ್ರೆ, ಮತ್ತೆ ಬರ್ತಾಳೆ ಇಲ್ಲಿಗೆ. ಆಮ್ಯಾಗ ಹುಡುಗರು ಸಾಲಿ ಪಾಲಿ ಅಂತ ಚಾಲು ಆದ್ರೆ ಮುಗಿತು, ವರ್ಷಕ್ಕೊಮ್ಮೆ ಹಾಜರ. ಈಗ ಇರು ಅಂತ ಎಷ್ಟು ಹೇಳಿದ್ರು ಹೋಗ್ತಾನೆ ಅಂತಾಳ. ಇರ ಶಾಂತಕ್ಕ ಇರು. ಇಲ್ಲೋಡ, ತಾಯಿ ಪ್ರೀತಿ ಸಿಗ್ಬೇಕಾದ್ರೆ ಭಾರಿ ಕೇಳ್ಕೊಂಬಂದಿರ್ಬೇಕಂತ. ಏನೋ ನಿನ್ನ ಪುಣ್ಯ, ಆ ಅಮ್ಮ ಚಲೋ ನೋಡ್ಕೊತಾಳ, ಆಂಟಿನೂ ಭಾಳ ಚಲೋ ನೋಡ್ಕೊತಾರೆ. ಎಲ್ಲರ ಪ್ರೀತಿನೂ ಸಿಕ್ಕೈತಿ. ಯಾಕೆ ಒಲ್ ಅಂತಿ ಹೋಗ್ತಾನೆ ಅಂತ ಹೇಳ್ತಿ? ಇದ್ದು ಆರಾಮ ಮುಗಿಸ್ಕೊಂಡೇ ಹೋಗಲ್ಲ, ಏನು ತೊಂದರೆ ಐತಿ? ನನಗಂತೂ ಈಕಿಗೆ ಹೇಳಿ ಸಾಕಾಗೈತೆ ನೋಡ. ಲೈಕಿನ ನೀನಾರ ಒಟ್ಟು ಹೇಳು, ಏನು ಹೇಳಿದ್ರೆ ಓಡ್ತಾಳ ಹೇಳ್ತಿ. ಈಗ ಬಣೆತನ ಅಂದ್ರೆ ಏನೋ ಮಾಡ್ಯಾಳಕ್ಕಿ, ಭಾಳ ಚಂದ ಕಾಜಿಲೆ ಎಲ್ಲ ಮುಗಿಸ್ಬೇಕು. ಏನು ಅಷ್ಟು ಎಷ್ಟು ಜಾಕಿಂದಿದ್ರು ಕಡಿಮೆನೇ. ಅಯ್ಯೋ ಇರ್ತೇನೆ ಬೇಡ. ಈಕಿ ನಮ್ಮವ್ವ ಕಡೆಗೂ 3 ತಿಂಗಳು ಇಟ್ಕೊತಾನೆ ಅಂದ್ಲ. ಮತ್ತು ನನ್ನ ಗಂಡು ಬಂದಿದ್ದ, ಅವ್ರಿಗೂ ಹೇಳಿದ್ಲು 3 ತಿಂಗಳು ಇಟ್ಕೊಂಡೆ ಕಳಿಸ್ತೀನಿ ಅಂತ ಹೇಳ್ಯಾಳ. ಅವರು ಪಾಪ ಹ್ಞೂ ಅಂತ ಹೋಗ್ಯಾರ. ಆದರೂ ನಮ್ಮವ್ಗೆ ಸಮಾಧಾನ ಇಲ್ಲ. ಅದು ಹೆಂಗಿರ್ತದೆ ಸಮಾಧಾನ? ತಾಯಿ ಕಳ್ಳ ಹಂಗಲ್ಲನ. ಈಗ ನೋಡಿ ನಾನು ಇರ್ತೇನೆ ಅಂತಂದ್ರೆ ನಮ್ಮ ಚಿಗವ್ಗೆ ಯಾವಾಗ ಇಲ್ಲಿಂದ ಹೋಗ್ಕಳ ಈಕೆ ಅನ್ನಂಗೆ ಅಕ್ಕಿಗಾಗಿರ್ತೈತಿ ಅಷ್ಟೇ. ನೀನು ಅನ್ನಕ್ಕಿಡು ಹೊತ್ನಾಗ ಒಂದು ಮುಟ್ಟಿಗೆ ಜಾಸ್ತಿ ಹಾಕ ಚಿಗವ, ನಂಗೆ ಸಾಲದಲ್ಲ ಅಂತ ಹೇಳ್ಬೇಕಿಲ್ಲ. ಜಾಸ್ತಿ ಹಾಕದ? ಅಯ್ಯೋ ದೇವ್ರೆ, ನನ್ನ ಪುಣ್ಯ ಅದಕ್ಕಿಂತ ಇನ್ನೂ ಕಡಿಮೆ ಹಾಕಲಿಲ್ಲ ಅಂದ್ರೆ ಸಾಕು. ಈಗ ಜಾಸ್ತಿ ಹಾಕಂದೆ ಅಂದ್ರೆ ಸಿಟ್ ಮಾಡಕ್ಕೆ ನಿಂದಿರ್ತಾಳ, ಕೌ ಮಾಡ್ತಾಳ. ಅದು ನಮ್ಮ ಅಪ್ಪಗೆ ಸೇರಂಗಿಲ್ಲ. ನಮ್ಮಪ್ಪ ಒದರಾಡಕ್ಕೆ ನಿಂದಿರ್ತಾನೆ. ಸುಮ್ಮನೆ ನನ್ನಿಂದ ಅವರಿಬ್ಬರು ನಡಕ್ಕೆ ಜಗಳ. ಅದೇ ನನ್ನ ಮನಸ್ಸಿಗೆ ಬೇಜಾರ ಶಾಂತಕ್ಕ. ಅದಕ್ಕೆ ಬೇಡ ಯಾಕೆ ಸುಮ್ಮನೆ ಜಗಳ ಹಚ್ಬೇಕು ಹೋಲತ್ತಾಗ. ಆಕಿ ನನ್ನ ಹಣೆ ಬರ್ದ ಬದುಕ್ಬೇಕಂತಿದ್ರು ಬದುಕ್ತೇನೆ, ಸಾಯ್ಬೇಕಂತಿದ್ರು ಸಾಯ್ತೇನೆ ಅಂತೇಳಿ ನಾನು ಮಾತಾಡೋಕೆ ಹೋಗೋದಿಲ್ಲ, ಸುಮ್ಮನೆ ಇರ್ತೇನೆ ಅಷ್ಟೇ. ಯಾಕವ ಅಂದ್ಕೊಂತಿ? ಇದು ನಿನ್ನ ಮನೆ ಇದ್ದಂಗೆ. ನಿಂಗೆ ಹೊಟ್ಟೆ ಸಿಲಿ ಏನೋ ಅಲ್ಲಿ ಬಂದು ಊಟ ಮಾಡು. ನೀನು ಏನು ಬೇಕು ಅದನ್ನು ಕೇಳು ಬಾಯ್ಬಿಟ್ಟು. ಏನು ತಾಯಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮವ್ವ ನನಗೆ ಭಾರಿ ಗೆಳತಿ. ಅಯ್ಯೋ ಸುಳ್ಳು ಹೇಳಬಾರ್ದು ಪಾಪ. ಎಷ್ಟೋ ಸಲ ಹಾಕಿ ನಾನು ಕುತ್ಕೊಂಡು ಅಲ್ಲಿ ನೀರು ತುಂಬಕ್ಕೆ ಹೋದಲ್ಲೇ ಗುಡಿ ಕಟ್ಟಿ ಕಡೆ ಎಷ್ಟೊತ್ತು ಮಾತಾಡ್ತಿದ್ದೀವಿ ಗೊತ್ತನ. ಅವೆಲ್ಲ ನೆನಪಾದ್ರೆ ಈಗ ಒಂಥರ ಬೇಜಾರಾಕೈತಿ. ಇಷ್ಟು ಗಡ ದೇವ್ರಕ್ಕಿಗೆ ಹಂಗೆ ಮಾಡಬಾರ್ದಾಗಿತ್ತು. ಏನು ಯಾರು ಕಣ್ಬಿತ್ತು ಏನು. ಓಹೋ ಗಿರ್ಜಾ, ಯಾವಾಗ ಬಂದಿ? ನಾ ಬಂದು ಭಾಳ ಹೊತ್ತಾತು. ಮತ್ತು ನಿಮ್ಮ ಮನ್ಯಾಗ ಒಂದು ಮಸ್ತ್ ಊಟನೂ ಆಯ್ತು. ಊಟ ಮಾಡೇ ಕುಂತೆ. ಹೌದಾ? ನಂದು ಊಟ ಆಗಿತ್ತ. ಬಿಸಿ ಬಿಸಿ ನೀರು ಜಳಕಾದ್ಮೇಲೆ ಊಟ ಕೊಟ್ಲವ್ವ. ಉಂಡು ಮಕ್ಕೊಂಡೆ ಬಿಟ್ಟೆ. ಅಲ್ಲೇ ನಿದ್ದೆ ಹತ್ಬಿಟ್ಟೈತಿ. ನೀ ಬಂದಿದ್ದ ಗೊತ್ತಾಗಿಲ್ಲ ನಂಗೆ. ಇರ್ಲಿ ಬಿಡು. ಪಾಪು ಚಲೋ ಐತಿ? ಆರಾಮೈತಿ ಶಕುಂತ್ಲಾ? ಆರಾಮದಾಳವ ಯವ್ವ, ಆರಾಮದಾಳ ನೋಡು. ಆಕಿನೂ ಬೆಳತಾನ ಏತಿರ್ತಾಳೆ. ಪಾಪ ನಮ್ಮ ಅವ್ವನ ಜೀವ ತಿಂತಾಳೆ ಒಂದಳತಿ. ಪಾಪ ನಮ್ಮವ್ವ ಬೆಳಗಿಂದ ಚಂತನ ಒಂಥರ ಕೆಲಸ, ರಾತ್ರಿ ಪಾಪನ ಎತ್ಕೊಂಡು ಕುಂದ್ರೋದು. ಹೌದಾ? ಹಂಗೆ ನಾ ಒಂದು 2-3 ತಿಂಗಳು ಹಂಗೆ ಮಾಡ್ತಾವಂತಲ್ಲೇ ನಮ್ಮ ಮಕ್ಕಳು. ನನಗೂ ಹಿಂಗೆ ಅಂದಿದ್ದಷ್ಟೇ ಸುದ್ದಿ. ಅದ್ರಾಗ ನಮ್ಮ ಸುಮತಿ ಬೇರೆ ನೋಡಿದ್ನಲ್ಲ. ನಮ್ಮ ಸುಮತಿ ಪಾಪು ಸಣ್ಣದಿತ್ತಲ್ಲ, ಯೋ ದೇವ್ರೇ, ಎಷ್ಟು ಕಾದ್ರೂ ಕಡಿಮೆನೇ ಇನ್ನು. ಅದು ಹಂಗೆ 2-3 ತಿಂಗಳವರೆಗೂ ಭಾಳ ಅಳ್ತಿತ್ತು ಪಾಪು. ಅವು ಹೊಟ್ಟೆಗಿಂದ ಹೊರಗೆ ಬಂದಿರ್ತಾವಲ್ಲ, ಅವಕ್ಕೊಂಥರ ಹೊರ ಪ್ರಪಂಚಕ್ಕೆ ಬಂದಂಗೆ ಆಗ್ಬಿಟ್ಟಿರ್ತದೆ. ಹಂಗಾಗಿ ಹಂಗೆ ಮಾಡ್ತಾವು. ಹಾಂ ಅದೇ ಒಟ್ಟು ಹಂಗೆ ಮಾಡ್ತಾವು, ಅದೇ ಅನ್ನಿಸ್ತ. ಆಮೇಲೆ ಆ ಕೈಯಾಗ ಶಾಂತಕ್ಕ ಹಿಂಗೆ ಮುಷ್ಟಿ ಮಾಡಿ ಇಟ್ಕೊಂಡಿರ್ತಾವಲ್ಲ, ಅಲ್ಲಿ ಕೈಯಾಗೆಲ್ಲ ಒಂಥರ ಮಣ್ಣು ಅವು ಏನು ಕೆಲಸ ಮಾಡಕ್ಕೆ ಹೋಗಿದ್ದಾವೆ ನೋಡು.
ಅಯ್ಯೋ ಪರಮಾತ್ಮ ಅವು ಮುಕ್ಕೊಂಡಾಗ ಏನೋ ಕೆಲ್ಸಕ್ಕೆ ಹಚ್ಚಿರ್ತಾನ, ಅದಕ್ಕೆ ಅವು ಎದ್ದಾಗ ಕೈಯಾಗ ಮಣ್ಣಿರ್ತೈತಿ ಅಂತ ನಮ್ಮ ಅಮ್ಮಗಳು ಅದು ಹೇಳ್ತಿದ್ರು. ಎಷ್ಟು ಸುಳ್ಳು ಎಷ್ಟು ಕರೆನೋ ನನಗೆ ಗೊತ್ತಿಲ್ಲ, ಒಟ್ಟಿಂಗೆ ಅಂತಾರಷ್ಟೆ. ಸರಿ ನಾ ಹಂಗಾರ ಬರ್ತೇನೆ ಆಂಟಿ, ಬರ್ತೇನೆ. ಶಾಂತಕ್ಕ ಭಾಳ ಹೊತ್ತಾತ್ ಬಂದು ಅದಕ್ಕೆ. ಅಯ್ಯ ಇರು, ಊಟಕ್ಕೆ ಬಂದಿ ಅಂತ ಗೊತ್ತವ್ರಿಗೆ, ಹಂಗೆ ಉಂಡು ಎದ್ದು ಬರಕತ್ತೇನ ಮಾತಾಡ್ಕೊಂಡು ಕುಂತ್ವಿ ಅಂತ ಹೇಳು. ಇಲ್ಲ ಹೋಗಿ ಒಂಚೂರು ಕೆಲಸ ಐತೆ ಅದಕ್ಕೆ. ಅಂದಂಗೆ ಗಿರ್ಜಾ ನೀನು ಬಾಂಡೆ ತೊಳೆಯತ್ತಿದ್ದೇನೋ ಒಂದು ಬುಟ್ಟು ಗಟ್ಲೆ? ಇಲ್ಲ ಇಲ್ಲ ಆಂಟಿ. ಯವ್ವ ಸುಳ್ಳು ಹೇಳಕ್ಕೆ ಹೋಗ್ಬೇಡ, ನಂಗೆಲ್ಲ ಪ್ಯೂರ ಗೊತ್ತಾಗೈತಿ. ಬಾಜು ಮನಿ ಕಮಲಕ್ಕನ ಹೇಳಾಕತ್ತಿದ್ಲ ಬಾಂಡೆ ತೊಳಿತಿ ಅಂತಲ್ಲ, ನಿಮ್ಮ ಹಿತ್ತಲ ತೊಳೆದ್ರೆ ಅವ್ರ ಹಿತ್ತಲ ಕಾಣಂಗಿಲ್ಲನ? ಹಾಂ ಅವು ಸ್ವಲ್ಪ ಇರ್ತಾವಲ್ಲ ಅದಕ್ಕೆ. ನಿಮ್ಮ ಹೋಗೇನು ಬುದ್ಧಿ ಐತೆ ಇಲ್ಲಕ್ಕಿಗೆ? ಹೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಇರಾಡಕ್ಕೆ ಬರ್ತಾಳೆ. ಅವು ನಮ್ಮನಿ ಕೆಲಸ ಹಚ್ಕೊಂತ ಹೊಟ್ಟಿಲಿದ್ದ ಹೆಣ್ಮಗಳನ್ನ ಕರ್ಕೊಂಬಂದು. ಅಯ್ಯೋ ಹೋಲ್ ಬಿಡ್ರಿ, ಏನು ಹೇಳಕ್ಕೆ ಹೋಗ್ಬೇಡ್ರಿ, ಮತ್ತೆ ಹೇಳಿದ್ರೆ ಮೈ ಮ್ಯಾಗ ಬರ್ತಾಳ, ಯಾಕೆ ಬೇಕು ಸುಮ್ಮನೆ. ಹಿಂಗೆ ಎಲ್ಲದಕ್ಕೂ ಸುಮ್ಮನಿದ್ರೆ ಆಕತ್ತೇನ? ನೀನು ಆ ಮನೆ ಮಗಳದಿ, ಹಾಂ ಧೈರ್ಯವಾಗಿ ಮಾತಾಡ್ಬೇಕವ. ನನಗೆ ಆಕತ್ತೆ ಅಂದ್ರೆ ಆಕತ್ತೆ ಅನ್ಬೇಕು, ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೇಕು. ನೀ ಎಲ್ಲದಕ್ಕೂ ಹೋಲ್ಬಿಡ, ಅವ್ರಿಬ್ರು ನಡಕ್ಕೆ ಜಗಳ ಆಕತಿ ಅಂತ ನೀ ಅನ್ಸಸ್ಕೊಂಡ್ರೆ ನಿನಗೆ ತ್ರಾಸಲ್ಲ. ನೀನೇನು ವರ್ಷ ಪೂರ್ತಿ ಇಲ್ಲೇ ಇರ್ತೀಯನ? ಈಗೇನ ಹಡ್ಯಾಕೆ ಬಂದು ಒಂದು 3 ತಿಂಗಳ 4 ತಿಂಗಳ ಇದು ನಿನ್ನ ಪಾಡಿ ನೀ ಹೋಗಿ ಮಾತಾಡು, ಇದ್ದಿದ್ದು ಹೇಳು. ಮಾತಾಡ್ಬೇಕಂತ ಅನಿಸ್ತೈತಿ ಎಷ್ಟೋ ಸಲ. ಮಾತಾಡಿದ್ರೆ ಆ ಕ್ಷಣಕ್ಕೆ ಜಗಳ ಆಕೈತಿ, ಆ ಕ್ಷಣಕ್ಕೆ ನಾ ಎದುರು ಮಾತಾಡ್ಬಿಡ್ತೇನೆ, ಇಲ್ಲಂತ ನಾ ಹೇಳಂಗಿಲ್ಲ. ಆದರೆ ಆಮೇಲೂ ನನಗೆ ತ್ರಾಸು. ಹೋಗ್ಲಿ ಬಿಡು, ನಿಂಗೆ ಜಗಳ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮಾಡೋಕ್ಕೆ ಹೋಗಬೇಡ, ಆರಾಮಾಗಿರ. ಒಂಚೂರು ಕುಂದರು ಚಾ ಮಾಡ್ಕೊಂಬ ಅಂತ ಹೇಳ್ತೀನಿ. ಮತ್ತೇನಾರು ತಿಂತೀನವ ಮಾಡ್ಕೊಂಬರ್ಲೆ? ಹೋಟೆಲಿದ್ದಾಗ ಹೊಳ್ಳೊಳ್ಳೆ ಹೊಟ್ಟೆ ಶಿವಕತ್ತಂತ ತಿನ್ನಕ್ಕೆ ಹಿಂದೆ ಮುಂದೆ ಮಾಡ್ಕೋಬಾರ್ದು. ಮನ್ಯಾಗೂ ಅಷ್ಟೇ ಹೊಟ್ಟೆ ಹಸ್ತಂಗಾದ್ರೆ ಊಟ ಮಾಡಿಂದು ಮತ್ತೇನಾರ ತಿನ್ಬೇಕು ಮಾಡಬೇಕು. ಸೊ ಒಂದು 10 ನಿಮಿಷ ಅರ್ಧ ತಾಸು ಬಿಡತ್ಲೆ ಮತ್ತೇನಾರ ತಿನ್ಬೇಕು ಅಂತ ಅನಿಸ್ತಿರ್ತೈತಿ. ಹಂಗಾದಾಗೆಲ್ಲ ಕೇಳಿ ಏನಾರ ಬೇಕಾದ್ರೆ ಮಾಡಿಸ್ಕೊಂಡು ತಿನ್ನು, ಇಲ್ಲ ಎದ್ದು ಹೋಗಿ ನಿಂಗೆ ಏನಾರ ಬೇಕಂದ್ರೆ ಒಂಚೂರು ಮಾಡ್ಕೊಂಡು ತಿನ್ನು. ಅಲ್ಲ ಹೊಟ್ಟೆಲಿದ್ದಾಗ ಮಾಡ್ಕೊಂಡು ತಿನ್ನಕ್ಕೆ ಕೆಟ್ಟ ಬೇಸರಕತ್ ಬಿಡ ನಂಗೆ ಗೊತ್ತು. ಆದರೆ ಏನು ಮಾಡ್ಬೇಕವ, ನಿಮ್ಮ ಚಿಗವ್ ಮಾಡಿಕೊಡಲ್ಲ ಅಂತ ನಂಗೆ ಗೊತ್ತು. ಆಕೆ ಊಟಕ್ಕೆ ಹಾಕ್ಲಾರ್ದಕ್ಕೆ ನಿನಗೆ ಬೇಕಂದಾಗ ಅಡುಗೆ ಮಾಡ್ಕೊಡ್ತಾಳೆ ಆಕೆ ತಿನ್ನಕ್ಕೆ ಏನಾರ. ಅದಕ್ಕೆ ಏನಾರ ಮಾಡ್ಕೊಂಡಾರ ತಿನ್ನು, ಅದಕ್ಕೆ ಹೇಳಿದೆ. ಆತ ಆಂಟಿ ಬರ್ಲಿ ಹಂಗಾರ. ಹುಷಾರು ನೋಡ, ಮಳೆ ಬಂದೈತಿ. ಏನು ದಾರ್ಯಾಗ ಹುಷಾರಾಗು. ಹೌದು, ಹೆಸರೇನಿಟ್ರಿ ಶಾಂತಕ್ಕ? ಪಾಪುಗ ಶಕುಂತ್ಲಕ್ಕ ಏನಿಟ್ರಿ? ನಾನು ನನ್ನ ಮಗಳಿಗೆ ಮನ್ವಿತಾ ಅಂತಿಟ್ಟೇನೆ. ಮನೋಜ್ ಅಂತಿಟ್ಟೇವೆ ನೋಡುವ. 2 ಮಕ್ಕಳದು ಒಂದೇ ಹೆಸರಿನಾಗ ಚಾಲು ಆಕತ್ತೆ, ಮನೋಜ್ ಮನ್ವಿತಾ. ವಾ ಹೆಸರು ಚಂದ ಐತಿ, ಮಸ್ತ್ ಐತಿ. ನೀವೇ ಹೆಸರು ಏನು ಇಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿರಿ? ಎಲ್ಲಿ ತೀರ್ಮಾನ, ಫೋನ್ ಮಾಡಿದಾಗ ಕೇಳ್ತೀನಿ ನಾನು ಒಂದೊಂದ್ಸಲ. ಅಂತೀನಿ ಇವ್ರು ನೋಡಂತಡ್ಲಿ, ಹೆಣ್ಣು ಹುಡ್ತೈತೆ ಗಂಡು ಹುಡ್ತೈತೆ ನೋಡುನು. ಹೆಣ್ಣು ಹುಟ್ಟಿದ್ರೆ ಏನು ಗಂಡು ಹುಟ್ಟಿದ್ರೆ ಏನಂತ ಅವಾಗ ಹೆಂಗಿದ್ರು ಹೆಸರು ಇಡಕ್ಕೆ ಒಂದು 13 ದಿನನಾರ ಟೈಮ್ ಇದ್ದೇ ಇರ್ತೈತಿ. ಅವಾಗ ಬೇಕಾದ್ರೆ ವಿಚಾರ ಮಾಡೋಣಂತ. ಹುಟ್ಟಿದ ತಕ್ಷಣ ಈಗ ಯಾಕೆ ಮುಂದಿರ್ತಾ ಮಾತಾಡಬಾರ್ದು, ಅವ್ರು ಹೇಳ ಮುಂದಿರ್ತಾ ಏನೋ ಅವೆಲ್ಲ ಮಾತಾಡಬಾರ್ದಂತ ಅಂತಂದ್ರಪ್ಪ. ನಿಮ್ಮ ಅತ್ತಿಯರು ಹೇಳೋದು ಬರಬರಿ ಐತಿ. ಇಲ್ಲೋಡ ಹೊಟ್ಟಿಲಿದ್ದ ಮನೆ ಒಳಗೆ ಮುಂದಿರ್ತಾ ಅರ್ಬಿ ಕುಡ್ಸಿಡಲ್ಲ. ಅರ್ಬಿ ಕುಡ್ಸಿಡಲ್ಲ ಅಂತಂದ್ರೇನು ಚೀಲಕ್ಕೆ ಹಾಕಿಡಲ್ಲ. ಆದರೆ ಇಂತಿಂತಾವು ಬೇಕು ಅಂತೇಳಿ ಇಟ್ಟಿರ್ತಾರೆ ಅಲ್ಲೇ ಟಿಜುರ್ಯಾಗ. ಚೀಲಕ್ಕೆ ಹಾಕಿಡೋದಿಲ್ಲ ತಿಳಿದಂಥವ್ರು. ಕುಂಚಿಗೆ ಹೊಲ್ಸಂಗಿಲ್ಲ, ಮುಂಚಿರ್ತ ತೊಟ್ಲ ತರಂಗಿಲ್ಲ, ಗೊತ್ತನ? ಯಾವುದು ಮುಂಚಿರ್ತ ಮಾಡಕ್ಕೆ ಹೋಗ್ಬಾರ್ದವ. ಹೊಟ್ಟೆಲಿದ್ದಾಗ ಹೆಸರು ಪಸರು ಇಂಥವೆಲ್ಲ ಭಾಳ ಕಡಿಮೆ. ಹೊಟ್ಟೆ ಕೂಸಾದ ತಕ್ಷಣ ಅವೆಲ್ಲ ಚಾಲು ಆಕ್ಕವು. ಈಗ ಅರ್ಬಿ ಏನು ಮಾಡ್ತಾರೆ, ಚೀಲಕ್ಕೆ ಹಾಕಿಡಲ್ಲ. ಕೆಲವರು ಎಲ್ಲ ಟಿಜುರ್ಯಾಗ ಇಟ್ಟಿರ್ತಾರೆ, ಸಂಕದ ಕಡೆ ಇಟ್ಟಿರ್ತಾರೆ. ಇವ ಇವು ಅಂತೇಳಿ ಸುಮ್ಮನೆ ಇಟ್ಟಿರ್ತಾರೆ ಅಷ್ಟೇ. ಅವನ್ನೇನು ಮಾಡ್ತಾರೆ, ಹಿಂಗೆ ಹೆರಿಗೆ ನೋವು ಬರತ್ಲೆ ಗಬಕ್ಕೆ ನಾವು ಚೀಲ ಹಾಕೊಂಡು ತೊಗೊಂಡೋಕಾರ. ಮುಂಚಿರ್ತ ಇವು ಬೇಕು ಅಂತ ಕೂಡ್ಸಿಡೋದಿಲ್ಲ. ಆಗಿನ ಮಂದಿ ಎಲ್ಲ ಹೊಟ್ಟಿಲಿದ್ದರು ಮೈ ಮ್ಯಾಗ ಒಂದು ಯಾವತ್ತು ಒಂದು ಒಡ್ನಿ ಗಿಡ್ನಿ ಎಲ್ಲಿ ಚುಡಿದಾರ ತೆಗಿ ಟವಲ್ ಇಲ್ಲ ದೊಡ್ಡದೊಂದು ಏನಾರ ಒಟ್ಟು ಹೊಟ್ಟೆ ಕಾಣ್ಲಾರ್ದಂಗೆ ಹೊರಗೆ ಹೊಚ್ಕೊಂಡು ಕುಂದಿರ್ತಿದ್ರು, ಗೊತ್ತನ? ಈಗ ಅದೆಂಥದ್ದು ಮಾಡ್ತಾರಲ್ಲ ಹೊಟ್ಟೆಲಿದ್ದಾರೆ, ಅದು ಫೋಟೋ ಸುಟ್ಟು ಅದನ್ನೆಲ್ಲ ಹೊಟ್ಟೆ ಬಿಟ್ಬಿಟ್ಕೊಂಡು ಮಾಡಿಸ್ತಾವೆ. ಅವಾಗ ಹೊಟ್ಟೆಲಿದ್ದಾರೆ ಹಾಗೆಲ್ಲ ಕೆಂಪನ ಅರ್ಬಿ ಹಾಕೊತಿದ್ದಿಲ್ಲ, ಹೊರಗೆ ಬಂದು ಕಾಣೋಂಗೆ ಕುಂದಿರ್ತಿದ್ದಿಲ್ಲ. ಹಡ್ದಿಂದ ಎದಿ ಮ್ಯಾಗ ಒಂದು ವಸ್ತ್ರ ಇರಬೇಕ ಯಾವತ್ತು. ಹಂಗೆ ಬಂದು ಒಟ್ಟ ಕುಂದ್ರಂಗಿಲ್ಲ, ಯಾಕಂದ್ರೆ ದೃಷ್ಟಕ್ಕವನ್ನೇ ಎದಿಗೆ ನೆದರಕ್ಕವ ಅಂತೇಳಿ ಖುಷಿ ಕಾಲು ಕುಡಿಸ್ಬೇಕಲ್ಲ. ಭಾರಿ ಕಟ್ನಿಟ್ಟು ಅವಾಗೆಲ್ಲ ಕಾಲು ದುಳಕತಿ ಅಂತೇಳಿ ಕಾಲು ತೊಳ್ಕೊಲಾರ್ದ ಒಳಗೆ ಬರೋಂಗಿಲ್ಲ. ಕೂಸಿನ 3 ತಿಂಗಳ ಮಟ್ಟ ಈ ಕನ್ನಡ್ಯಾಗ ಮಕ ತೋರ್ಸಂಗಿಲ್ಲ. ಅದು ಮೆಲ್ಲಕ್ಕೆ ಫೋನ್ ಬಂದಿದ್ವು, ಫೋಟೋ ಗಿಟ್ಟ ತೆಗಿಯೋದಂತ ಸುಳ್ಳು ಬಿಡು. ಈಗ ನಂಗೆ ಈಗ ಹುಟ್ಟಿದ ಖುಷಿಗೆ ಆಗಲೇ ವಸ್ತ್ರ ಸುತ್ತಿ ಗಬ ಕಲ್ಲಂಗಡ್ಯಾಗ ಕುಂದ್ರಿಸಿ ಇದು ಮಾಯನಣ್ಣಾಗ ಕುಂದ್ರಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಏನೇನೇನೇನು ಪುಟ ತೆಗಿತಿರ್ತಾವವ. ಅವೆಲ್ಲ ಅವಾಗೆಲ್ಲ ಇದ್ದಿದ್ದಿಲ್ಲ. ದೊಡ್ಡ ಕಾಡಿಗೆ ಹಚ್ಚಿ ದೃಷ್ಟಕತ್ತಂತೇಳಿ ಅಷ್ಟು ಚಂದ ಇದು ಮಾಡೋರು, ಗೊತ್ತನ? ನನಗೂ ಫೋಟೋ ಶೂಟ್ ಮಾಡಿಸ್ಕೋಬೇಕಂತ ಭಾರಿ ಆಸೆ ಐತೆ ಶಾಂತಕ್ಕ, ಆಗಲೇ ಇಲ್ಲ. ಯಾರನ್ನ ಕೇಳಲಿ? ನಮ್ಮಪ್ಪ ಕುಬ್ಸಕ್ಕೂ ರೊಕ್ಕ ಏನೂ ಕೊಟ್ಟಿಲ್ಲ. ಅಲ್ಲ ಕೊಟ್ಟಿಲ್ಲ ಅನ್ನೋಕೆ ಪಾಪ ಇದ್ದಿದ್ದಿಲ್ಲ ಬಿಡು. ಇನ್ನು ನಮ್ಮ ಮನೆಯವರೇ ಮಾಡ್ಯಾರ ಎಲ್ಲ. ಇನ್ನು ಫೋಟೋ ಶೂಟ್ ಒಂದು ಮಾಡಿಸ್ಬೇಕು ಅಂತಂದ್ರೆ ಬಿಡ್ತಾರನ? ಅದಕ್ಕೆ ಮಾಡ್ಸಕ್ಕೆ ಹೋಗಲಿಲ್ಲ. ಯಾಕೆ ಬೇಕಾತ ಬೇಡ ಅಂತೇಳಿ. ಇನ್ನೊಂದು ಏನಾಗ್ಬಿಟ್ಟೈತಿ ಅಂತಂದ್ರೆ ಫೋಟೋ ಶೂಟ್ ಮಾಡ್ಸಕ್ಕೆ ಕಮ್ಸೆ ಕಮ್ಮಿ ಅಂದ್ರೆ ಒಂದು 10-15 ಸಾವಿರ ರೂಪಾಯಿ 20 ಸಾವಿರ ರೂಪಾಯಿ ಇಲ್ದ ಅಂತೂ ಆಗಲ್ಲ. ಏನು ನಾರ್ಮಲಾಗಿ ತೆಗ್ಸೇವ ಅಂತಂದ್ರೆ ಒಂದು 15 ಸಾವಿರ ರೂಪಾಯಿ ಬೇಕು. ಆ ತೆಗಿಯೋರು ತೊಳೆಯೋರು ಪ್ರಿಂಟ್ ಅದಕ್ಕೆ ಡ್ರೆಸ್ಸು ಆಗ ಮಾತಲ್ಲ. ಅದಕ್ಕೆ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಹೋಟೆಲಿದ್ದಾಗ ಈ ಕುಬ್ಸ ಮಾಡಿದೆ ತಗೊಂಡು ಎಲ್ಲಿ ಫೋಟೋ ಅವೇ ಬರ್ತಾವೆ ಬಿಡು, ಹೋಲಿ. ನಂದು ಮಾಡಿಲ್ಲವ ಇವೆಲ್ಲ. ನಾನು ಇಂಥವೆಲ್ಲ ಏನು ಮಾಡಿಸ್ಕೊಳಕ್ಕೆ ಆಸೆನೂ ಪಡಲಿಲ್ಲ, ನಂದು ಮಾಡಲೂ ಇಲ್ಲ. ನನಗೆ ಆಸೆ ಇತ್ತು, ಕೇಳಿದೆ.
ನಂದಾಗಲಿಲ್ಲ ಮತ್ತೆ. ಅಯ್ಯೋ ಹೊತ್ತಾತು, ನಾ ಬರ್ತೇನೆ ತಗೋರಿ, ಹಂಗಾರೆ ಶಾಂತಕ್ಕೆ ಬರ್ತೇನೆ. ಅವ ಹೊತ್ತಾತಂಗಾರೆ ಬರಲೇ ನಾನು ಅಲ್ಲಿ ಹೋಗಿ ಅಂಗನವಾಡಿಗೆ ಹೋಗಿ ಹುಡುಗನ ಕರ್ಕೊಂಡು ಮತ್ತೆ ಇದು ಏನದು ತಂದಿಲ್ಲಿ ಬಿಡ್ತೇನೆ, ನೀ ಕರ್ಕೋ. ಆಮೇಲೆ ಸಂತಿ ಏನೇನು ಬೇಕು ಹೇಳು, ನಾನು ಎಲ್ಲ ಹೋಗಿ ತೊಗೊಂಬರ್ತೇನೆ. ನಿಮ್ಮ ಅಣ್ಣಗೆ ಹೇಳೇನು ಬಿಡು, ನಿನ್ನ ರೊಕ್ಕ ನೀ ತೆಗೆದಿಟ್ಕೋ, ಪಗಾರ ಬಂದಿದ್ದು. ಏ ಇರಲಿ ಬಿಡವ, ಏನಾಯ್ತು, ಅಣ್ಣ ಮನೆ ಖರ್ಚಿಗೆ ಕೊಡ್ತಾನ, ಸಾಕು ಅವ್ನ ರೊಕ್ಕ ಅವ್ಗಿರ್ಲಿ. ನಾನೇನು ಮಾಡೋದೈತಿ ಇಲ್ಲಿದ್ದು, ಅದಕ್ಕೆ ಉಂಡಿ ಕಟ್ಟಕ್ಕೆ ಏನೇನು ಬೇಕು ಹೇಳು. ಶೇಂಗಾ ಉಂಡಿ ಕಟ್ಟು, ರವಾದ ಉಂಡಿ ಕಟ್ಟಬೇಡಬೇವ, ತಿನ್ನಾಕ ವೈಕ್ ಅನಿಸತ್ತಗ. ದಾಣಿ ಉಂಡಿ ಕಟ್ಟು, ಗುಳಿಗೆ ಉಂಡಿ ಕಟ್ಟು, ಸಾಕು 3 ಉಂಡಿ. ಯೋ ಇವನ್ ತಿನ್ನಷ್ಟೊತ್ತಿಗೆ ತಲೆ ಹಿಡ್ದೋಕೈತೆ. ಅದ್ರಾಗ ಬೇರೆ ಈ ಸುಗರು ಅದು ಇದು ಅಂತಾರೆ, ಸಕ್ರೆ ತಿನ್ನಾಕ ಹೆದರಿಕೆ ಬರ್ತೈತಿ, ಬೆಲ್ಲದಾತು ಸಕ್ರೆದಾತು. ಅದಕ್ಕೆ ಸ್ವಲ್ಪ ನೇಮಕ್ಕೆ ಒಂದು 20 ಅಷ್ಟೇ ಕಟ್ಟು, ಭಾಳ ಕಟ್ಟಕೋಬೇಡ. ಏನು ಒಂದೆರಡು ಎಳ್ಳುಂಡಿ, ಬಿಳೆ ಎಳ್ಳು ಕರೆ ಎಳ್ಳಿನ ಉಂಡಿ ಕಟ್ಟಬೇಕಾಗೈತೆ. ಅವು ಭಾಳ ಚಲೋ. ಮತ್ತು ವರ್ಷಕ್ಕೆ ತಿನ್ಬೇಕು ಅವನ್ನೆಲ್ಲ. ಮೈಯಾಗ ಬಿಳಿ ರಕ್ತ ಕಣ ಹೆಚ್ಚಿಗೆ ಆಕೈತಿ ಎಳ್ಳುಂಡಿ ತಿನ್ನೋದ್ರಿಂದ. ಮಕ್ಕಳಾಗದೆ ಇರೋರಿಗೆ ಕರೆ ಎಳ್ಳಿನ ಉಂಡಿ ಕೊಡ್ತಾರೆ ಗಂಡು ಮಕ್ಕಳಿಗೆ, ಗೊತ್ತೇನು? ಹೆಣ್ಮಕ್ಳು ತಿನ್ನಬಾರ್ದು ಬರ್ಷ್ಣ. ಗಂಡು ಮಕ್ಕಳಿಗೆ ಬಿಳೆ ಇದು ಕರೆ ಎಳ್ಳಿನ ಉಂಡಿ ಕೊಡ್ತಾರೆ ತಿನ್ನಕ್ಕೆ. ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಾಕ ಗೊತ್ತೇನು? ಅಷ್ಟು ತಾಕತ್ತಿರ್ತದೆ ಅದ್ರೊಳಗೆ. ಅವೇನ ಮಕ್ಕಳದು ಇದು ಹೆಚ್ಚಾಕತಿ ಅಂತಾರಪ್ಪ ಒಟ್ಟು. ಅವಾಗಿನ ಮಂದಿ ಎಲ್ಲ ಭಾರಿ ಶಾಣೆ. ವರ್ಷಕ್ಕೊಮ್ಮೆ ಇಂಥವೆಲ್ಲ ತಿಂದು ದೇಹದಾಗ ಏನೇನು ಬೇಕು ಎಲ್ಲ ಪೌಷ್ಟಿಕಾಂಶ ಬೆಳೀತಿತ್ತು. ಅದಕ್ಕೆ ಮಕ್ಕಳು ಮರಿದ ಸಮಸ್ಯೆನೇ ಇದ್ದಿದ್ದಿಲ್ಲ ಅವಾಗ. 12-13 ಮಕ್ಕಳು ಹಡಿತಿದ್ರು. ಒಂದು ಉಂಡಿ ಕಟ್ಟಿದ್ರೆ ಒಂದು 100 ಉಂಡಿ ಕಟ್ತಿದ್ರು ಅವರು. ವರ್ಷ ಪೂರ್ತಿ ತಿಂತಾನೇ ಇರೋದು. ಈ ಪಂಚಮಿಯಿಂದ ಇನ್ನೊಂದು ಪಂಚಮಿ ಬರ್ತತಿ ಅನ್ನೋದ್ರಾಗ ಒಂದು 2-3 ತಿಂಗಳು ಮುಂಚೆ ಅಷ್ಟ ಖಾಲಿ ಆಕಿತ್ತು ನೋಡು. ಹಂಗೆ ವರ್ಷ ಪೂರ್ತಿ ತಿಂತಾನೆ ಇರ್ತಿದ್ರು ಅವ್ರು ಉಂಡಿ. ಅಡ್ಡಾಡ್ಕೊಂತ ಎಳ್ಳು ಉಂಡಿ ಜಾಸ್ತಿ ಮಾಡಿಡ್ತಿದ್ರು. ಗಂಡ್ಮಕ್ಳು ತಿನ್ಲಿ ಅಂತೇಳಿ, ಹೆಣ್ಮಕ್ಳಿಗೆ ಮುಟ್ಬೇಡ್ರಿ ಅಂತಿದ್ರು. ಯಾಕಂದ್ರೆ ಹೆಣ್ಮಕ್ಳದು ತಿಂದ್ಬಿಟ್ರೆ ಮೈ ಮ್ಯಾಗ ಹೊಂಟು ಬಿಡ್ತೈತಿ. ಯಾವಾಗ ನಿಂತೈತಿ ಯಾವಾಗ ಬಿಟ್ಟೈತಿ ಗೊತ್ತಿರಂಗಿಲ್ಲಲ್ಲ. ವಯಸ್ಸಾದವ್ರು ತಿಂತಿದ್ರು, ಮಧ್ಯ ವಯಸ್ಸಾದರು, ಪೂರ ವಯಸ್ಸಾದವ್ರು ತಿಂತಿದ್ರು. ಹರಿಯದರು, ಈ ಲಗ್ನ ಆದವರು, ಅದೇ ಲಗ್ನ ಆಗೋರು ತಿಂತಿದ್ದಿಲ್ಲ. ಸಣ್ಣ ಹುಡುಗರು ತಿಂತಿದ್ವು ಮತ್ತೆ. ಹೌದಾ? ಮತ್ತೆ ಎಳ್ಳು ಹೋಳ್ಗಿ, ಈ ಶೇಂಗಾ ಹೋಳ್ಗಿ ಇವೆಲ್ಲ ಆರೋಗ್ಯಕ್ಕೆ ಭಾರಿ ಚಲೋ. ಎಳ್ಳು ಹೋಳ್ಗಿ ಗಂಡು ಮಕ್ಳಿಗೆ ಮಾಡಿರ್ತಾರ ಒಂದು ಬುಟ್ಟಿ. ನಿನ್ಗ ನೋಡಪ್ಪ ತಿನ್ನಿವನ್ನ ಅಂತಾರೆ, ಗೊತ್ತಾನ? ನನ್ನ ಗಂಡಗರ ಎಷ್ಟು ಕೊಡ್ತಿದ್ಲು ಅವ್ರವ್ವ ಮಾಡಿ ಮದುವೆ ಆದ ಹೊಸ್ತ್ರಾಗ. ಆಮ್ಯಾಗ ಏನು ಸ್ವಲ್ಪ ದಿನಕ್ಕೆ ಅವ್ರವ್ ತೀರ್ಕೊಂಡ್ಮೇಲೆ ನಾನು ಮಾಡೋದು ಬಿಟ್ಬಿಟ್ಟೆ, ಮುಗೀತು, ಮಾಡೋಕ್ಕಾಗಲೇ ಇಲ್ಲವ. ಈಗಿನಾರು ಗಂಡು ಮಕ್ಳು ಮಕ್ಕ ಮಣ್ಣಲ್ಲಿ ಬರೇ ಸಿಗರೇಟ್ ಸೇರ್ತಾವು, ಚೀಟ್ ಹಾಕ್ಕೊಂತಾವು. ಮಕ್ಳು ಮರಿಯಾಗಿ ಅಂದ್ರೆ ಎಲ್ಲಿಂದ ಹಾಕ್ಕವು? ಅದು ಮಕ್ಳಾಗೋದು ಇವು ಏನೋ ಕಣಗಳು ಸತ್ತೋಕ್ಕವಂತಲ್ಲ. ಮತ್ತೆ ಇಂಥವೆಲ್ಲ ಮಾಡ್ಕೊತಿರ್ತಾರ. ಅದಕ್ಕೆ ಇಂಥವು ಎಳ್ಳುಂಡಿ ಪಳ್ಳುಂಡಿ ಮನೆ ಮಾಡಿಟ್ರೆ ತಿಂದು ಒಟ್ಟು ತಾಕತ್ತಾರ ಬರ್ಸ್ಕೊತಾವು. ಮತ್ತೇನು? ಸರಿ ಆಯ್ತು, ನಂಗಾರ ಅಲ್ಲಿ ಮುಂದೆ ಹೋಗಿ ಪಾಪು ಕರ್ಕೊಂಡೆ ಬಂದು ನೀ ಕರ್ಕೊ, ನಾನು ಹೋಗಿ ಸಂತಿ ತೊಗೊಂಬರ್ತೇನೆ. ವಿಡಿಯೋ ಮಾಡ್ಕೊಂತ ಹೋಗ್ಲಾ ರೀ? ನೀನು ಊರೋಡು ತುಂಬ ವಿಡಿಯೋ ಮಾಡ್ಕೊಂತ ಹೋಗಿ ಮಾನ್ಗೆಡ್ ಮರ್ಯಾದೆಗೆಡ್ ಮಾಡಬೇಡ. ಬೇಕಾರೆ ಅವನ್ನೆಲ್ಲ ತೊಗೊಳೋತ್ನಾಗ ಅಲ್ಲೇ ಒಂಚೂರು ಅಂಗಡಿ ಬಾಗಲ್ಲ ಹಿಂಗೆ ಹಿಡ್ಕೊಂಡು ಇಂತಿಂತ ತೊಗೊಂಡೇನೆ ಅಂತ ವಿಡಿಯೋ ಮಾಡು. ಆಮ್ಯಾಗ ಇಲ್ಲಿ ತೊಗೊಂಬ, ತಂದ್ಮ್ಯಾಗ ಅವ್ನು ಉಂಡಿ ಕಟ್ಟೋದು ಮಾಡೋದು ಎಲ್ಲ ವಿಡಿಯೋ ಮಾಡಿ ಬಿಡುವಂತ್ಯಾತ. ಎಳ್ಳುಂಡಿದೊಂದು ಎಪಿಸೋಡು, ಶೇಂಗಾ ಹುಂಡಿದೊಂದು ಎಪಿಸೋಡು, ದಾಣಿ ಹುಂಡಿದೊಂದು ಎಪಿಸೋಡು ಮಸ್ತಕತ್ತಲ್ಲ. ಓಕೆ, ಹಂಗೆ ಮಾಡ್ತೇನೆ ತಗೋ. ನಂಗಾರ ಬರ್ಲೆ? ಆಯ್ತು ಹೋಗ್ಬಾ.